ಮದರ್ ಇಂಡಿಯಾ ಬರ್ಡೇ ದಿನನೇ ಅಗ್ರಜ ಮತ್ತು ರೌಡಿನಾದ್ನಿ ಎಂಗೇಜ್ಮೆಂಟು ಅನೌನ್ಸ್ ಆಗಬೇಕಿತ್ತು. ಆದರೆ ಅದಾಗಲಿಲ್ಲ. ಈಗ ಅಲ್ಲಿ ರೌಡಿನಾದ್ನಿಗೆ ಬೇರೆ ಗಂಡು ನೋಡ್ತಿದ್ದಾರೆ ಅಂತ ಅಂದರೆ ವಿಚಿತ್ರ ಅನ್ನಿಸ್ತಿದೆ. ಮದುವೆಗೆ ಒಪ್ಕೊಂಡಿರೋ ಅತ್ತೆ ಮಾವ ಹೀಗೆ ಯಾಕೆ ಮಾಡ್ತಿದ್ದಾರೆ? ಇದರಲ್ಲಿ ಏನಾದರೂ ಮದರ್ ಇಂಡಿಯಾ ಕೈವಾಡ ಇರ್ಬೋದಾ? ಹೇಳಕ್ಕಾಗಲ್ಲ. ಮದರ್ ಇಂಡಿಯಾ ಏನು ಬೇಕಾದರೂ ಮಾಡ್ಬೋದು. ಹೇಗಾದರೂ ಮಾಡಿ ಗಂಡು ಅಲ್ಲಿಂದ ಓಡೋಗೋ ಥರ ಮಾಡಬೇಕು. ನಮ್ಮ ಹಳೆ ಮುದುಕಿ ಬಜಾರಿನೇ ಏನು ರೌಡಿನೇ. ಆದರೆ ಅವಳು ಇಷ್ಟೆಲ್ಲ ಕೋಪ ಮಾಡ್ಕೊಂಡಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಕುದೀತಾ ಇದ್ಲು. ಹೌದಕ್ಕ, ಅವಳನ್ನ ಮಾತಾಡ್ಸಿದ್ರೆ ಎಲ್ಲಿ ಅವಳ ಕೋಪ ನನ್ನ ಮೇಲೆ ತಿರುಗಿ ನನ್ನ ಮೂತಿಗೆ ಗುದ್ಬಿಡ್ತಾಳೋ ಅಂತ ಭಯ ಆಗ್ಬಿಟ್ಟಿತ್ತು. ಅವಳು ಯಾವುದೋ ವಿಚಾರನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ಕಣೆ. ಅದನ್ನು ಹೇಳೋಕ್ಕೂ ಆಗ್ತಿಲ್ಲ, ನುಂಗೋಕ್ಕೂ ಆಗ್ತಿಲ್ಲ. ಪಾಪ ಕಣೆ ಅವಳು. ಒಂದು ಕೆಲಸ ಮಾಡು, ನೀನು ಚಿಕ್ಕವಳಲ್ವಾ, ಬೇಡ ಅಂದರೂ ನಿನ್ನ ಮೇಲೆ ಒಂದು ಸಣ್ಣ ಸಿಂಪತಿ ಇರುತ್ತೆ. ಅದಕ್ಕೆ ನೀನು ಅಮ್ಮು ಅಕ್ಕ ಹತ್ರ ಹೋಗಿ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಪೂಸಿ ಹೊಡೆದು ವಿಚಾರಿಸು. ಆಹಾ ಅಮ್ಮಣ್ಣಿ, ಇಂಥ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವಳು ಕೋಪ ಬಂದಾಗ ಸಣ್ಣವಳು ದೊಡ್ಡವಳು ಅಂತ ನೋಡಲ್ಲ. ಅವಳ ಕೈಯಲ್ಲಿ ನಾನು ಬೈಸ್ಕೊಳ್ಳೋದಪ್ಪ. ಒಳ್ಳೆ ಕತೆ ಆಯ್ತಲ್ಲ ನಿಂದು. ಒಂದು ಮಾತು ಬೈಸ್ಕೊಂಡ್ಬಿಟ್ರೆ ಏನಾಯ್ತು? ಅವಳು ನಿನ್ನ ಅಕ್ಕ ಅಲ್ವಾ, ನಿಂಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಅವಳು ಬೇಜಾರಲ್ಲಿದ್ದಾಗ ಒಂದು ಮಾತು ವಿಚಾರಿಸೋದ್ರಲ್ಲಿ ಏನು ತಪ್ಪಿದೆ? ತಪ್ಪು ಅಂತ ನಾನೆಲ್ಲ ಹೇಳ್ದೆ. ಅಷ್ಟಕ್ಕೂ ನಿಂಗೂ ಅಕ್ಕ ತಾನೆ, ಅವಳು ನಿಂಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಮಾತಿಗೆ ಮಾತು ಬೆಳೆಸ್ಬೇಡ, ಸುಮ್ಮನೆ ಹೇಳ್ದಷ್ಟು ಕೇಳು. ಹುಲಿ ಬೋನ್ಗೆ ನನ್ನ ತಳ್ಳಿ ಮಜಾ ತಗೋಬೇಕು ಅಂತ ನೋಡ್ತಾ ಇದೀಯಾ? ಇದ್ಯಾಕೋ ಓವರ್ ಆಯ್ತು ಕಣೆ. ಕಂಡೀಷನ್ ಅರ್ಥ ಮಾಡ್ಕೊಳ್ಳಲ್ಲ ಅಂತೀಯಲ್ಲ ನೀನು. ಚೈಲ್ಡ್ ಥರ ಆಡ್ಬೇಡ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀನು ಹೋಗಿ ಅವಳನ್ನ ವಿಚಾರಿಸಿದ್ರೆ ಅವಳು ಖಂಡಿತ ನಿನ್ನ ಮೇಲೆ ರೇಗಲ್ಲ. ಹೆಚ್ಚಂದ್ರೆ ಅಂಜು ನಂಗೆ ಮೂಡಿಲ್ಲ, ಮಾತಾಡ್ಸ್ಬೇಡ ಅಂತಾಳಷ್ಟೇ. ಅದನ್ನ ನೀನೇ ಮಾಡ್ಬೋದಲ್ವಾ? ಮತ್ತೆ ಅದನ್ನೇ ಹೇಳ್ತೀಯಲ್ಲೇ. ನಾನು ಮಾತಾಡ್ಸೋಣ ಅಂತಾನೆ ಅನ್ಕೊಂಡೆ, ಆದ್ರೆ ನನ್ನ ವಿಚಾರದಲ್ಲಿ ಅವಳು ಅಷ್ಟೇ ಹೇಳಲ್ಲ, ಏನೋ ಬಾಯಿಗೆ ಬಂದಿದ್ದು ಮಾತಾಡ್ಬಿಡ್ತಾಳೆ. ಅದಕ್ಕೆ ನಾನೇನೋ ಹೇಳ್ತೀನಿ, ಅವಳಿಗಿನ್ನ ಸುರಿಯುತ್ತೆ. ಆಮೇಲೆ ನನ್ನ ಜುಟ್ಟು ಹಿಡಿದು ಬೆನ್ ಬಗ್ಸ್ ಗುತ್ತಾಳೆ. ಮೊದಲೇ ಅವಳು ನೋವಲ್ಲಿದ್ದಾಳೆ ಕಣೆ. ನಾನೇನೋ ಹೇಳಕ್ ಹೋಗಿ ಅವಳು ಇನ್ನೊಂದೇನೋ ಅರ್ಥ ಮಾಡ್ಕೊಂಡು ಬೇಜಾರು ಮಾಡೋದು ನಂಗೆ ಇಷ್ಟ ಇಲ್ಲ. ಆದ್ಯಾ ಎಲ್ಲಿದ್ಯಾ? ಆದ್ಯಾ ಬೇಗ ಬಾ. ಆದ್ಯಾ ಏನಾಯ್ತು? ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಮನೆಗೇನಾದ್ರು ಬೆಂಕಿ ಬಿತ್ತಾ? ಫೈರ್ ಇಂಜಿನ್ಗೆ ಕಾಲ್ ಮಾಡ್ಲಾ? ಬೆಂಕಿನೇ ಬಿದ್ದಿರೋದು ಬಾವಾ. ಬೆಂಕಿನ ಎಲ್ಲಿ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಯ್ತು ಬ್ರದರ್? ನಾವೆಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಅಗ್ರಜ ಮತ್ತೆ ರೌಡಿನಾದ್ನಿಂದ ಅಫಿಷಿಯಲ್ ಆಗಿ ಒಂದ್ ಮಾಡಿಸಿದ್ವಿ ತಾನೆ. ಆದ್ರೆ ಇವಾಗ ಅದಕ್ಕೊಂದು ದೊಡ್ಡ ಕಲ್ಬಿದ್ದಿದೆ. ಅತ್ತೆ ರೌಡಿನಾದ್ನಿಗೆ ಬೇರೆ ಗಂಡು ನೋಡ್ತಿದಾರಂತೆ. ಏನೋ ಹೇಳ್ತಾ ಇದೀಯ ನೀನು? ನಂಬೋದಕ್ಕಾಗ್ತಿಲ್ಲ ಅಲ್ವಾ? ನನಗೂ ಇಷ್ಟೇ ಶಾಕ್ ಆಯ್ತು. ಆದ್ರೆ ಇದು ಸತ್ಯ. ನಾನ್ ನಂಬಲ್ಲ. ಚಿಕ್ಕಮ್ಮ ಯಾಕೆ ಹಾಗೆ ಮಾಡ್ತಾರೆ? ಎಲ್ಲ ಅವರೆದುರಿಗೆ ನಡೆದಿರೋದು. ಅವರೇ ವೇದಾಂತ ಅವ್ರನ್ನ ಒಪ್ಕೊಂಡಿದಾರಲ್ವಾ? ಅಲ್ಲೇ ಬಾವಾ ಟ್ವಿಸ್ಟ್ ಇರೋದು. ಯಾಕೆ ಏನು ಎತ್ತ ಅಂತ ಇನ್ನೂ ನನಗೂ ಗೊತ್ತಾಗಿಲ್ಲ. ಆದ್ರೆ ವಿಷಯ ಇದೇನೆ, ಇದು ಸತ್ಯನೇ. ಸೊ ಇವಾಗ ಏನ್ ಮಾಡೋದು ಬ್ರದರ್? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಮೊದಲು ಈ ವಿಷಯನ ಅಗ್ರಜನ್ ತಿಳಿಸ್ಬೇಕು. ಹೌದೌದು, ಮೊದಲು ವೇದಾಂತ ಈ ವಿಷಯ ಹೇಳಲೇಬೇಕು. ಬನ್ನಿ. ಅದಿತಿ, ಅಂಜು, ಸಾರಿ ಕಣ್ರೆ, ಯಾವುದೋ ಟೆನ್ಷನಲ್ಲಿ ತುಂಬ ಮಾತಾಡ್ಬಿಟ್ಟೆ. ರೇಗಿದ್ದಕ್ಕೆ ಸಾರಿ.
ಸಾರಿ ಅಂತ ಹೇಳ್ತಿದ್ದೀನಲ್ರೆ ಮತ್ತಿನ್ ಯಾವತ್ತೂ ಈ ಥರ ರಿಪೀಟ್ ಆಗಲ್ಲ ಆಯ್ತಾ ಯಾರ್ದೋ ಕೋಪನ ನಿಮ್ಮಲ್ಲಿ ತೋರಿಸ್ಕೊಂಬಿಟ್ಟೆ ಸಾರಿ 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 ಪಕ್ಕನಾ 200% ಪಕ್ಕ ಹಾಗಿದ್ರೆ ನೀನು ಫೈನ್ ಕಟ್ಟಬೇಕು. ಫೈನಾ ಸರಿ ಸರಿ ಆಯ್ತು ನಾಳೆ ನಿಮಗೆ ಪಾನಿಪುರಿ ಕೊಡಿಸ್ಬೇಕಷ್ಟೇ ತಾನೇ ನೋಡು ಪ್ರಾಮಿಸ್ ಮಾಡಿದ್ಯಾ ಒಂದಲ್ಲ 2 ಪ್ಲೇಟ್ ಕೊಡಿಸ್ಬೇಕು. ಆಯ್ತು ಕೊನೆ ಕುಂಬಳಕಾಯಿ ನಾನು ನಿಮ್ಗೆ ಥರ ರೇಗಿದ್ದಕ್ಕೆ ಬೇಜಾರಾಯ್ತಾ ಅಯ್ಯೋ ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಪಾನಿಪುರಿಗೋಸ್ಕರ ಸುಮ್ಮನೆ ಡೌ ಮಾಡಿದ್ದೆ. ದೆವ್ವ ನಾನೇನ್ ನಿಂತರ ಶಿಲಾಯುಗದ ಕಾಲದ ಹಳೆ ಮುದ್ಕಿ ಅನ್ಕೊಂಡ್ಯಾ? ನಿಜವಾಗ್ಲೂ ಬೇಜಾರಾಗಿಲ್ವಾ ನಿಮಗೆ? ಅವ್ಳು ಸುಳ್ಳು ಹೇಳ್ತಿದ್ದಾಳಕ್ಕ, ನಮಗೆ ಬೇಜಾರಾಗಿದ್ದು ನಿಜಾನೇ. ಆದರೆ ನಿನ್ನ ಮೇಲಲ್ಲ ಕಣೆ. ಮತ್ತೆ ನೀನು ಇಷ್ಟೊಂದು ಫ್ರಸ್ಟ್ರೇಟ್ ಆಗಿರೋದು ನಾವು ಯಾವತ್ತೂ ನೋಡೇ ಇಲ್ಲ. ನೀನು ಇಷ್ಟೊಂದು ರಾಂಗ್ ಆಗಿದ್ಯಾ ಅಂದರೆ ನಮ್ಮ ಹತ್ರ ಏನೋ ಹೇಳ್ಕೊಳಕ್ಕಾಗದೇ ಇರೋದನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ಯಾ. ನೀನು ಈ ಪರಿಸ್ಥಿತಿ ನೋಡಿ ನಮಗೆ ಬೇಜಾರಾಯಿತು. ಯಾಕಕ್ಕ ನಿನ್ನ ಮದುವೆ ಬಗ್ಗೆ ತಮಾಷೆ ಮಾಡ್ತಿದ್ದಂಗೆ ರೇಗ್ಬಿಟ್ಟೆ? ಏನು ವಿಷಯನಕ್ಕ? ನನ್ನ ಮದುವೆ ಆಗ್ತೇನೆ ನನ್ನ ಹುಡುಗಿ. ಅಮ್ಮೋ ನೀನು ವೇದಾಂತ ಮತ ನೀನು ವೇದಾಂತ ಮತ ನೀನು ವೇದಾಂತ ಮತ. ಲೇ ಹಳೆ ಮುದ್ಕಿ, ನಿನ್ನೆ ಕೇಳ್ತಿರೋದು. ಏನಿಲ್ಲ ಆದಿತ್ಯ ಅಕ್ಕ, ಅಮ್ಮು ಅಕ್ಕ ತುಂಬ ಫೀಲ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳಿಗೆ ಸಂಬಂಧ ಸ್ವಲ್ಪನೂ ಇಷ್ಟ ಇಲ್ಲ. ದೇವ್ರೆ ಪ್ಲೀಸ್ ಅಮ್ಮು ಅಕ್ಕಂಗೆ ಇಷ್ಟ ಆಗೋ ಸಂಬಂಧ ಓಕೆ ಮಾಡಪ್ಪ. ಅಮ್ಮ ಯಾಕೆ ಪುಟ್ಟ ಏನಾಯ್ತು? ಸಪ್ಪಗಿದೆಯಾ? ಅಪ್ಪ ನಾನು ಹಿಂಗೆ ಹೇಳಿದ್ರೆ ನಿಮಗೆ ಬೇಜಾರಾಗ್ಬೋದು. ಮೊದಲು ವಿಷಯ ಏನು ಅಂತ ಹೇಳು, ಆಮೇಲಿಂದ ಆಮೇಲೆ. ಅಪ್ಪ ನಾನು ಬೇರೆ ಮದುವೆ ಆಗಲ್ಲ. ಪ್ಲೀಸ್ ಅಪ್ಪ ಇದ್ರ ಬಗ್ಗೆ ಅಮ್ಮನ ಹತ್ರ ಮಾತಾಡ್ತೀರಾ? ಏನು ಮದುವೆ ಬೇಡವಾ? ಒಳ್ಳೆ ಸಂಬಂಧ ಬಂದಿದೆ, ಹುಡುಗನ ವಿದ್ಯಾರ್ಹತೆ ಆದಾಯ ಎಲ್ಲ ಚೆನ್ನಾಗೇ ಇದೆ, ಯಾವ ಕೊರತೆನೂ ಇಲ್ಲ. ಅಪ್ಪ ಅದು ಯಾವುದ್ರಿಂದನೂ ನಾನು ಖುಷಿಯಾಗಿರೋಕ್ಕಾಗಲ್ಲ ಅಲ್ವಾ? ವ್ಯಕ್ತಿ ಏನು ಮಾಡ್ತಾನೆ, ಎಷ್ಟು ದುಡಿತಾನೆ ಅನ್ನೋದೇ ಆತನ ಹೆಗ್ಲಿಕ್ಕೆ ಅಲ್ಲ ಅಂತ ನೀವೇ ಹೇಳ್ತಿದ್ರಲ್ವಪ್ಪ. ಖಂಡಿತ ಅದು ಸತ್ಯನೇ. ಆದರೆ ಈಗ ಈ ಹುಡುಗ ಸರಿ ಇಲ್ಲ ಅಂತ ನೀನು ಯಾಕೆ ಅಂದ್ಕೋತೀಯ? ಅವಂದೇ ಒಂದು ಬಿಸ್ನೆಸ್ ಇದೆ, ನಿನಗೆ ಮುಂದೆ ಕೆಲಸ ಮಾಡೋದಕ್ಕೂ ಯಾವ ಸಮಸ್ಯೆನೂ ಇಲ್ಲ. ನಿಂತನ ಕಳ್ಕೊಳ್ಳದೆ ನೀನು ಬದುಕ್ತೀಯ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳು? ನನಗೆ ಮದುವೆ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಪ್ಪ. ನಾಳೆನೇ ಮದುವೆ ನಡೆಯಲ್ವಲ್ಲ ಅಮ್ಮ. ಇನ್ನೂ ಸಂಬಂಧ ಗೊತ್ತಾಗಿ ಶಾಸ್ತ್ರ ಅದು ಇದು ಅಂತ ಎಲ್ಲ ಮುಗಿದು ಮದುವೆ ನಡೆಯೋದಕ್ಕೆ ಬೇಕಾದಷ್ಟು ಸಮಯ ಇರುತ್ತಲ್ವಾ? ಅದು ಅಲ್ಲದೆ ನಮ್ಮದು ಮಿಡ್ಲ್ ಕ್ಲಾಸು, ನಮಗೆ ಹೊಂದಿಕೆ ಆಗೋ ಸಂಬಂಧಗಳೆಲ್ಲ ನಮಗೆ ಬೇಕಾದಾಗಲೆಲ್ಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆ ಅವಕಾಶ ಸಿಕ್ಕಿರ್ಬೇಕಾದ್ರೆ ಯಾಕೆ ಬೇಡ ಅನ್ಬೇಕು? ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನೀನು ಅರ್ಥ ಮಾಡ್ಕೋಬೇಕಲ್ವ ಮಗಳೇ? ನಿನ್ನ ಅಪ್ಪನಾಗಿ ನನ್ನ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಏನು ಹೇಳಬೇಕು ಅದನ್ನು ನಾನು ನಿನಗೆ ಹೇಳಿದ್ದೀನಿ.
ಮೇಲೂ ನೀನು ಇನ್ನೇನೋ ಯೋಚನೆ ಮಾಡ್ತೀಯ ಅಂದರೆ ನಿನ್ನಿಷ್ಟ ಕಣಮ್ಮ. ನೀನು ನಿಮ್ಮ ಅಪ್ಪನ ವಿರುದ್ಧನೇ ನಿಲ್ತೀಯ ಅಂದರೆ ನಮ್ಮಿಬ್ಬರದು ಇದೇ ಕೊರೆ ಮಾತುಕತೆ ಆಗಿರುತ್ತೆ ಅನ್ನೋದನ್ನು ಮರಿಬೇಡ ಅಷ್ಟೇ. ನಾನು ಹೀಗೆ ಮಾತಾಡಿದೆ ಅಂತ ಬೇಜಾರು ಮಾಡ್ಕೊಬೇಡ ಕಂದ. ನಾನು ಹೀಗೆ ಮಾತಾಡಬೇಕು, ನೀನು ಏನೇ ಹೇಳಿದ್ರೂ ಒಪ್ಕೋಬೇಡ ಅಂತ ಬರೀ ಮಾತು ತಗೊಂಡಿದ್ಲು. ಅದಕ್ಕೆ ಹೀಗೆ ಹೇಳ್ಬೇಕಾಗಿ ಬಂತು. ಹಾಗಿದ್ರೆ ನೀವು ನನ್ನ ಪರನೇ ಅಲ್ವಾ ಅಪ್ಪ? ನಮ್ಮದು ಮಿಡಲ್ ಕ್ಲಾಸು, ಅದರಲ್ಲಿ ಯಾವಾಗಲೂ ದುಡ್ಡಿಂದ ಸಮಸ್ಯೆ, ದುಡ್ಡಿಂದ ಮಾತು. ಆದರೆ ನನಗೂ ಒಂದು ಭಾವನೆ ಅಂತ ಇರುತ್ತಲ್ವಪ್ಪ, ಅದನ್ನು ತೀರಾ ಅಲಕ್ಷ್ಯ ಮಾಡೋಕ್ಕೂ ಆಗಲ್ಲ ಅಲ್ವಾ? ನನ್ನ ಜೀವನದ ಬಗ್ಗೆ ನನಗೂ ಒಂದು ಆಯ್ಕೆ ಅಂತ ಇರಬೇಕಲ್ವಪ್ಪ. ಯಾರೋ ಬಂದು ಮದುವೆ ಆಗ್ತೀನಿ ಅಂದ ತಕ್ಷಣ ತಾಳಿ ಕಟ್ಸ್ಕೊಂಡ್ಬಿಡೋಕ್ಕಾಗುತ್ತಾ ಹೇಳಿ? ಯಾಕೆ ಹಾಗೆ ಮಾಡು ಅಂತ ಹೇಳಿದ್ದು? ನಾಳೆ ಬರೋ ಹುಡುಗ ನಿನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದಾನಷ್ಟೇ. ನಾಳೆನೇ ನಿನ್ನ ಮದುವೆ ಅಲ್ಲ. ಅವನು ಮೊದಲು ಬಂದು ನೋಡ್ಕೊಂಡು ಹೋಗಲಿ, ಆಮೇಲೆ ನಾನು ಅಮ್ಮನ ಜೊತೆ ಮಾತಾಡ್ತೀನಿ. ಅಮ್ಮ ಹೇಗಿದೆಯಾ? ಇಲ್ಲಿ ನಡೆದಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಿಲ್ಲ ತಾನೆ? ಸರಿಯಾಗಿ ನಿದ್ದೆ ಮಾಡ್ತಿದ್ಯಾ ಅಲ್ವಾ? ಅದೆಲ್ಲ ಏನು ಸಮಸ್ಯೆ ಇಲ್ಲ ಆರ್ತಿ. ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಹೇಳಮ್ಮ. ಅದು ನಮ್ಮ ಅಮ್ಮಗೆ ಬೇರೆ ಗಂಡು ನೋಡ್ತಾ ಇದ್ದೀವಿ. ಅಮ್ಮ ಏನು ಹೇಳ್ತಿದ್ಯಾ? ಬೇರೆ ಗಂಡ? ಅಮ್ಮ ಮತ್ತೆ ವೇದಾಂತ್ ಬಾಬನ್ ಜೊತೆ ಮದುವೆ ಅಂತ ಫಿಕ್ಸ್ ಆಗಿರುವಾಗ ಏನಿದೆಲ್ಲ? ತಮಾಷೆ ಮಾಡ್ತಿಲ್ಲ ತಾನೆ? ಇದು ತಮಾಷೆ ಮಾಡೋ ವಿಷಯನ ಆರ್ತಿ? ಮತ್ತೆ ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಏನಾಯ್ತು? ಏನಿದೆಲ್ಲ? ಯಾಕೆ, ಏನು, ಎತ್ತ ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ವೇದಾಂತ್ ಅಮ್ಮ ಮದುವೆ ಆಗದೇ ಇರೋ ವಿಷಯ. ಅಮ್ಮ ನನಗಿದೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಯಾರೋ ಏನೋ ಅಂದ್ರು ಅನ್ನೋದೇ ಇದಕ್ಕೆ ಕಾರಣನಾ ಅಮ್ಮ? ಕಾರಣ ಅದೇ ಆದರೆ ಈ ನಿರ್ಧಾರ ತಪ್ಪು ಅಂತ ನಿನ್ಗೆ ಅನ್ಸುತ್ತಾ ಆರ್ತಿ? ಇದು ಅಮ್ಮ ಜೀವನದ ಪ್ರಶ್ನೆ ಅಮ್ಮ. ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಬಿಟ್ಟು ಇನ್ಯಾರ್ದೋ ಜೊತೆ ಜೀವನ ಮಾಡಬೇಕು ಅಂದರೆ ಅದಕ್ಕಿಂತ ಚಿತ್ರಹಿಂಸೆ ಬೇರೆ ಯಾವುದೂ ಇಲ್ಲ. ಈ ವಿಚಾರದಲ್ಲಿ ಅವಳ ಭವಿಷ್ಯ ಮಾತ್ರ ಮುಖ್ಯ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡ. ಇಲ್ಲಿ ನಡೆದಿದ್ದೇ ಈ ನಿರ್ಧಾರಕ್ಕೆ ಕಾರಣ ಅಂತಾದರೆ ನನ್ನ ಪ್ರಕಾರ ಅದು ತಪ್ಪೇ ಅಮ್ಮ. ಯಾಕೆ ಅಂದರೆ ಆ ಘಟನೆ ನಡೆಯೋದಕ್ಕೆ ನಮ್ಮನೆಯವ್ರು ಯಾರೂ ಕಾರಣ ಅಲ್ಲ. ನಾನು ಹೇಳಿದ್ನ ಕರೆಕ್ಟಾಗಿ ಡೆಲಿವರಿ ಮಾಡಿದ್ಯಾ? ಟೇಕ್ ಇಟ್. ಏಟ್ ನಿನಗೆ ಬಿದ್ದರೂ ಗಾಯ ಎಲ್ಲಾಗಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಅದು ನಿನ್ನ ಅತ್ತೆದೇ ಕೆಲಸ ಅಂತ ನಾನು ನಿನಗೆ ಹೇಳಿದ್ರೆ ನಾನು ಹುಳಿ ಹಿಡಿದಾಗತ್ತೆ. ನಿಮ್ಗಳ ಮಧ್ಯೆ ಬೆರಗ್ತಾರೋ ಕೆಲಸನ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಆರ್ತಿ. ಯಾಕಮ್ಮ ಮಾತಾಡ್ತಿಲ್ಲ? ನಾನು ಹೀಗಂದೆ ಅಂತ ಬೇಜಾರಾಯ್ತಾ? ನಿನಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಇಲ್ಲಿ ನಡೆದಿದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ನಿನಗೆ ಅವಮಾನ ಆದಾಗ ನನಗೆ ಅವಮಾನ ಆದಷ್ಟೇ ಹಿಂಸೆ ಆಯಿತು. ಆದರೆ ಯಾರೋ ದಾರಿಲಿ ಹೋಗೋರು ಏನೋ ಅಂದರು ಅಂತ ಅಮ್ಮ ಜೀವನನ ಹಾಳು ಮಾಡೋದಕ್ಕಾಗಲ್ಲ ಅಲ್ವಾ ಅಮ್ಮ? ಅವಳ ಕನಸು, ಅವಳ ಭವಿಷ್ಯ, ಅವಳ ಜೀವನ ಅದು ಅವಳ ನಿರ್ಧಾರನೇ ಆಗಬೇಕಲ್ವಾ ಅಮ್ಮ? ಎಲ್ಲರೂ ನನಗೆ ಉಪದೇಶ ಮಾಡೋಷ್ಟು ದೊಡ್ಡವರಾಗ್ಬಿಟ್ಟಿದ್ದೀರಾ ಅಮ್ಮ. ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡ. ಫೋನಲ್ಲಿ ಮಾತಾಡಿದ್ರೆ ಅಪಾರ್ಥನೆ ಆಗುತ್ತೆ. ಇರು, ನಾನು ಮನೆಗೆ ಬರ್ತೀನಿ. ಬೇಡ ಆರ್ತಿ, ನೀನು ಇದ್ದಕ್ಕಿದ್ದಾಗೆ ಹೊರಟ್ರೆ ನಿನ್ನ ಹಿಂದೆ ನಿಮ್ಮ ಮನೆಯವರು ಬರ್ತಾರೆ. ಆಗ ಅಮ್ಮಗೆ ಗಂಡು ತೋರಿಸೋ ಕಾರ್ಯಕ್ರಮ ಅಂದ್ಕೊಂಡಾಗಲ್ಲ. ಅಮ್ಮ
ಅಮ್ಮ ಎಲ್ಲನೂ ನಿರ್ಧಾರ ಮಾಡಿ ಗಂಡಿನವ್ರನ್ನ ಬರೋಕ್ಕೂ ಹೇಳಿ ಆಮೇಲೆ ನನಗೆ ವಿಷಯ ತಿಳಿಸ್ತಿದ್ಯಾ? ಬರೀ ಉಪದೇಶ ಮಾಡೋಷ್ಟು ದೊಡ್ಡವರಾಗಿದ್ದೀರಾ ಅಂದ್ಕೊಂಡೆ. ನೀವು ನಿರ್ಧಾರನೂ ಪ್ರಶ್ನೆ ಮಾಡೋಷ್ಟು ದೊಡ್ಡವರಾಗಿ ಬೆಳೆದ್ಬಿಟ್ಟಿದ್ದೀರಾ ಬಿಡಿ. ಅಮ್ಮ ನಿಂಗೆ ಕೈ ಮುಗಿದು ಕೇಳ್ಕೊತೀನಿ, ಏನೇನೋ ಅರ್ಥ ಮಾಡ್ಕೊಂಡು ಮನ್ಸಿಗೆ ಹಚ್ಕೊಳ್ಬೇಡ. ನೋಡು ಆರ್ತಿ, ನನ್ನ ಮಕ್ಕಳಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು ಅನ್ನೋದು ನನಗೆ ಅರ್ಥ ಆಗುತ್ತೆ. ನಾನು 1000 ಸಲ ಯೋಚನೆ ಮಾಡಿನೇ ಈ ನಿರ್ಧಾರ ಮಾಡಿರೋದು. ಬರೀ ಅಮ್ಮು ಅಷ್ಟೇ ಅಲ್ಲ, ಅವಳ ಕೆಳಗೆ ಇನ್ನೂ 2 ಹೆಣ್ಮಕ್ಳಿದ್ದಾರೆ. ಅವ್ರ ಜೀವನದ ಬಗ್ಗೆನೂ ನಾನು ಯೋಚನೆ ಮಾಡಬೇಕು. ಅಷ್ಟಕ್ಕೂ ಇದು ಹುಡುಗಿ ನೋಡೋ ಶಾಸ್ತ್ರನೇ ಹೊರತು ಮದುವೆ ಅಲ್ಲ. ನಾನು ನಿನಗೆ ಈ ವಿಷಯ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಆದರೆ ದಯವಿಟ್ಟು ನಾನು ನಿನ್ನ ಬಾ ಅಂತ ಹೇಳೋವರೆಗೂ ನೀನು ಬರೋಕ್ಕೆ ಹೋಗಬೇಡ. ಅಮ್ಮ ನೀನು ಏನು ಮಾತಾಡ್ತಿದ್ದೀಯಾ? ಅಷ್ಟೇ ಅಲ್ಲ, ಅಮ್ಮನ ನೋಡೋಕ್ಕೆ ಗಂಡಿನ ಮನೆಯವರು ಬರ್ತಿದ್ದಾರೆ ಅನ್ನೋ ವಿಷಯನ ಅಲ್ಲಿ ಯಾರಿಗೂ ಹೇಳಬೇಡ. ನಿನ್ನಮ್ಮ ನಿನಗೆ ಸೆರಗೊಡ್ಡಿ ಕೇಳ್ಕೊತಾ ಇದ್ದೀನಿ ಅಂತ ಅನ್ಕೋ. ನಿನಗೆ ದಮ್ಮಯ್ಯ ಅಂತೀನಿ, ಈ ವಿಷಯನ ಅಲ್ಲಿ ಯಾರಿಗೂ ಹೇಳಬೇಡ. ಹಲೋ ಅಮ್ಮ. ಅಯ್ಯೋ ಪರಮಾನಂದ, ಆ ಗಂಡು ಬೀರಿನ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರಂತೆ. ಆ ವಿಷಯ ಈ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದಂತೆ. ಆ ಬಕ್ರಗಳಿಗೇನು ಗೊತ್ತು ಆ ಗಂಡನ್ ಕಳ್ಸಿರೋದು ನಾನೇ ಅಂತ. ಸರಿಯಾಗಿ ಡೋಸ್ ಕೊಟ್ಟಿದ್ಯಾ ಸಿಸ್ಟರ್? ಇಷ್ಟು ದಿನ ನಾನು ಏನೇ ಪ್ಲಾನ್ ಮಾಡಿದ್ರು ಅದು ಯಾವುದು ವರ್ಕೌಟ್ ಆಗ್ತಿರ್ಲಿಲ್ಲ. ಫ್ಲಾಪ್ ಮೇಲೆ ಫ್ಲಾಪ್ ಆಗ್ತಾ ಇತ್ತು. ಆ ಸಾಹಿತ್ಯನ ನಂಬ್ಕೊಂಡು ನಾನು ಇಡಿಯಟ್ ಆಗಿದ್ದೆ. ಈಗ ಖುದ್ದಾಗಿ ನಾನೇ ಫೀಲ್ಡ್ಗೆ ಇಳ್ದಿದ್ದೀನಿ. ಇನ್ನೇನಿದ್ರು ನಾನು ನಗ್ತೀನಿ, ಆ ದರಿದ್ರದವ್ರು ಅಳ್ತಾರೆ. ಅಂದ್ರೆ ಎಲ್ಲ ನಾಯಿಗಳಿಗೂ ಒಂದು ದಿನ ಬರುತ್ತೆ ಅಂತಾರಲ್ಲ, ಆಗ ಸಿಸ್ಟರ್. ಅದೇನೋ ಎವ್ರಿ ಡಾಗ್ ಆಸ್ ಎ ಒನ್ ಡೇ ಅಂತಾರಲ್ಲ, ಅದಕ್ಕೆ ಹೇಳಿ ಸಿಸ್ಟರ್. ಸಾರಿ. ಆದರೆ ಈ ವಿಷಯ ವೇದಾಂತಿಗೆ ಗೊತ್ತಾಗದೇ ಇರೋ ಥರ ನೋಡ್ಕೊ. ಅವನಿಗೇನಾದರೂ ಗೊತ್ತಾದರೆ ಮತ್ತೆ ನಿಂದು ಫ್ಲಾಪ್ ಶೋನೇ